ಹಾಯ್ ಫ್ರೆಂಡ್ಸ್, ನಾನು ವಿಜಯ್ ತುಸಿಸ್ಟಾರ್ ಟೆಕ್ ಕನ್ವೆನ್ಷನ್ ಯೂಟ್ಯೂಬ್ ಚಾನಲ್ನಿಂದ ನಾವು ಒಂದು ಬ್ಯಾಂಕ್ ಅಕೌಂಟಿಂದ ಮತ್ತೊಂದು ಬ್ಯಾಂಕ್ ಅಕೌಂಟಿಗೆ ಹಣವನ್ನು ಸೆಂಡ್ ಮಾಡಬೇಕು ಅಂದರೆ ನಾವು ಯೂಶ್ವಲಿ ಯೂಸ್ ಮಾಡುವಂಥ ಆ್ಯಪ್ಸ್ಗಳು ಯಾವುದಪ್ಪ ಅಂದರೆ ಗೂಗಲ್ ಪೇ ಇರಬಹುದು, ಫೋನ್ಪೇ ಇರಬಹುದು, ಪೇಟಿಎಮ್ ಇದನ್ನೆಲ್ಲ. ಬಟ್ ಇದರಿಂದ ಹಣವನ್ನು ಸೆಂಡ್ ಮಾಡಬೇಕು ಅಂದರೆ ನಮಗೆ ಇಂಟರ್ನೆಟ್ ಏನಿದೆ ಅದು ಅಗತ್ಯ ಇರುತ್ತೆ. ಬಟ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯಾವ ರೀತಿಯಾಗಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇ ಇದ್ದರೂ ಕೂಡ ಹಣವನ್ನು ಹೇಗೆ ಸೆಂಡ್ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಣನ ಮಾತ್ರ ಸೆಂಡ್ ಮಾಡೋದು ಅಲ್ಲ, ಇದರಲ್ಲಿ ನೀವು ರಿಕ್ವೆಸ್ಟ್ ಮಾಡಬಹುದು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸ್ನ ಚೆಕ್ ಮಾಡಬಹುದು, UPI ID ನ ಚೇಂಜ್ ಮಾಡಬಹುದು, ನಿಮ್ಮ ರೀಸೆಂಟ್ ಟ್ರಾನ್ಸಾಕ್ಷನ್ ಯಾವುದು ಅದನ್ನು ಕೂಡ ನೋಡಬಹುದು. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಕನ್ವೆನ್ಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ನಾನು ನನ್ನ ಒಂದು ಮೊಬೈಲ್ನಲ್ಲಿರುವಂತಹ ಒಂದು ಇಂಟರ್ನೆಟ್ ಕನೆಕ್ಷನ್ ಏನಿದೆ ಅದನ್ನು ಆಫ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಒಂದು ಮೆಥಡ್ ಏನಿದೆ ಇದು ಭೀಮ್ UPI ಅಂತ ಒಂದು ಆ್ಯಪ್ ಇದೆಯಲ್ವಾ, ಅದರಿಂದ ಆಗುವಂಥ ಒಂದು ಪ್ರೊಸೀಜರ್ ಅನಿಸುತ್ತೆ. ಬಟ್ ನನ್ನ ಒಂದು ಮೊಬೈಲ್ನಲ್ಲಿ ಆ ಒಂದು ಆ್ಯಪ್ ಏನಿದೆ ಅದು ಇನ್ಸ್ಟಾಲ್ ಇಲ್ಲ, ಆದರೂ ಕೂಡ ಇದು ವರ್ಕ್ ಆಗ್ತಿದೆ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ವರ್ಕ್ ಆಗಿಲ್ಲ ಅಂದರೆ ಆ ಭೀಮ್ UPI ಅನ್ನುವಂಥ ಒಂದು ಆ್ಯಪ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರಿ. ಆಮೇಲೆ ಬೇಕಾದ್ರೆ ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಇದಕ್ಕೆ ಫಸ್ಟು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಡೈಲರ್ನಲ್ಲಿ *99# ಅಂತ ಟೈಪ್ ಮಾಡಿ ಕಾಲ್ ಮಾಡಬೇಕಾಗತ್ತೆ. ಯಾವ ನಂಬರಿಂದ ಕಾಲ್ ಮಾಡಬೇಕಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರಿಂದ ಕಾಲ್ ಮಾಡಬೇಕು. ಅಂದರೆ ನೀವು ಇವಾಗ ಗೂಗಲ್ ಪೇ, ಫೋನ್ಪೇ ಎಲ್ಲ ಯಾವ ಒಂದು ಮೊಬೈಲ್ ನಂಬರಿಂದ ಯೂಸ್ ಮಾಡ್ತೀರಾ ಆ ಒಂದು ಮೊಬೈಲ್ ನಂಬರಿಂದ ಕಾಲ್ ಮಾಡಬೇಕಾಗತ್ತೆ. ಸೊ ನಾನು ಇವಾಗ BSNL ಯೂಸ್ ಮಾಡ್ತಾ ಇದ್ದೀನಿ, ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುವಂಥ ಮೊಬೈಲ್ BSNL ಆಗಿದೆ. ಸೊ ಅದರಿಂದ ಕಾಲ್ ಮಾಡ್ತಾ ಇದ್ದೀನಿ ನಾನು. ಇದು ನೋಡಿ USSD ಕೋಡ್ ರನ್ನಿಂಗ್ ಅಂತ ಬರುತ್ತೆ. ಅದಾದಮೇಲೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ, ನಿಮಗೆ ಕಾಣ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ ಫಸ್ಟಿಗೆ ಸೆಂಡ್ ಮನಿ ಅಂತಿದೆ, ನೆಕ್ಸ್ಟ್ ಸೆಕೆಂಡ್ ಒನ್ನು ರಿಕ್ವೆಸ್ಟ್ ಮನಿ ಅಂತ ಇದೆ. ಸೊ ರಿಕ್ವೆಸ್ಟ್ ಮನಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಗೂಗಲ್ ಪೇ ಯೂಸರ್ಸಿಗೆಲ್ಲ ರಿಕ್ವೆಸ್ಟ್ ಮನಿ ಅಂದರೆ ಏನಂತ ಗೊತ್ತಿರುತ್ತೆ. ನೀವು ಯಾರಿಂದಾದರೂ ಮನಿನ ರಿಕ್ವೆಸ್ಟ್ ಮಾಡಬೇಕು ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಹಾಗೆ ಚೆಕ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದಕ್ಕೆ ಮೂರನೇ ಆಪ್ಷನ್ ಇದೆ. ಸೊ ನೀವೇನಾದರೂ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂತಿದ್ರೆ ಇಲ್ಲಿ 3 ಅಂತ ಟೈಪ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನಿವಾಗ 3 ಮೇಲೆ ಟೈಪ್ ಮಾಡ್ತೀನಿ. ನಾನು ಟೈಪ್ ಮಾಡಿದ್ದೀನಿ ಆಯಿತಾ, ಅದು ಅಲ್ಲಿ ಕಾಣ್ತಾ ಇಲ್ಲ, ಡಾರ್ಕ್ ಸ್ಕ್ರೀನ್ ಆಗೋದ್ರಿಂದ ನಾನು ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇವಾಗ ನಿಮಗೆ ನಿಮ್ಮ ಒಂದು UPI ಪಿನ್ ಏನಿದೆ ಅದು ಒತ್ತೋದಕ್ಕೆ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು UPI ಪಿನ್ನನ್ನು ಒತ್ತಬೇಕಾಗತ್ತೆ. ನೀವು UPI ಪಿನ್ ಒತ್ತಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಅದು $2085 ಇದ್ದಾವೆ. ನೆಕ್ಸ್ಟ್ ಇರುವಂಥ ಆಪ್ಷನ್ನು ಮೈ ಪ್ರೊಫೈಲ್ ಅಂತ. ಸೊ ಅಲ್ಲಿ ನೀವು ನಿಮ್ಮದು ಏನಾದರೂ ಬೇರೆ ಬ್ಯಾಂಕ್ ಅಕೌಂಟ್ಸ್ ಇದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಬಹುದು ಆ ಬ್ಯಾಂಕ್ ಅಕೌಂಟಿನ ಹಣ ಕಳಿಸೋದಕ್ಕೆ. ಓಕೆ, ನೆಕ್ಸ್ಟ್ ಇರುವಂಥದ್ದು ಪೆಂಡಿಂಗ್ ರಿಕ್ವೆಸ್ಟ್ ಅಂತ. ನೀವೇನಾದರೂ ಒಂದು ರಿಕ್ವೆಸ್ಟ್, ಬೇರೆ ಯಾರಾದರೂ ನಿಮಗೆ ಮನಿನ ಸೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರೆ ಅದು ಅಲ್ಲಿ ಕಾಣುತ್ತೆ. ಅದಾದಮೇಲೆ ಟ್ರಾನ್ಸಾಕ್ಷನ್ ಅಂತ ಇದೆ, ಅಲ್ಲಿ ನಿಮ್ಮ ಒಂದು ರೀಸೆಂಟ್ ಟ್ರಾನ್ಸಾಕ್ಷನ್ ಏನಿದೆ ಅದು ಶೋ ಆಗುತ್ತೆ. ಹಾಗೆ 7th ಆಪ್ಷನ್ ಏನಿದೆ ಅದು UPI ಪಿನ್ ಅಂತ ಇದೆ. ಸೊ ಇಲ್ಲಿ ನೀವು UPI ಪಿನ್ನನ್ನು ಚೇಂಜ್ ಮಾಡಬಹುದು, ಅಥವಾ ಏನಾದ್ರು ಮರ್ತು ಹೋಗಿದ್ರೆ ಅದನ್ನು ಹೊಸದಾಗಿ ಕ್ರಿಯೇಟ್ ಕೂಡ ಮಾಡಬಹುದು. ನೋಡಿ, ಇಲ್ಲಿ ಅದನ್ನು ಮಾಡೋದಕ್ಕೆ ನೀವು 7 ಅಂತ ಟೈಪ್ ಮಾಡಿ ಮತ್ತೆ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೆಟ್ ಆರ್ ಫರ್ಗೆಟ್ UPI ಪಿನ್, ಎರಡನೇ ಆಪ್ಷನ್ನು ಚೇಂಜ್ UPI ಪಿನ್ ಅಂತ ಕೇಳ್ತಾ ಇದೆ. ಸೊ ನಾನಿವಾಗ ಬ್ಯಾಕ್ ಹೋಗ್ತಾ ಇದ್ದೀನಿ. 00 ಒತ್ತಿ ಸೆಂಡ್ ಮಾಡಿ ಇದ್ದರೆ ಅದು ಬ್ಯಾಕ್ ಹೋಗುತ್ತೆ, ಬ್ಯಾಕ್ ಇರುವಂಥ ಒಂದು ಆಪ್ಷನ್ಸಿಗೆ. ಸೊ ಮತ್ತೆ USSD ಕೋಡ್ ರನ್ನಿಂಗ್ ಅಂತ ಬರ್ತಾಯಿದೆ. ಇಲ್ಲಿ ನೋಡಿ ಬ್ಯಾಕ್ ಬಂದಿದೆ. ನಾನು ಹೇಳಿರುವಂಥದ್ದು ಇದರಲ್ಲಿ ನಿಮಗೆ ಹಣವನ್ನು ಹೇಗೆ ಸೆಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ. ಸೊ ಅದಕ್ಕೆ ನೀವು 1 ಅಂತ ಟೈಪ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದಷ್ಟು ಆಪ್ಷನ್ಸ್ ಕಾಣುತ್ತೆ. ಇಲ್ಲಿ ನೋಡಿ, ನೀವು ಮೊಬೈಲ್ ನಂಬರ್ನ ಯೂಸ್ ಮಾಡಿ ಸೆಂಡ್ ಮಾಡಬೇಕಾ, ಅಥವಾ ಒಂದು ಬೇರೆಯವರ ಒಂದು UPI ID ಯೂಸ್ ಮಾಡಿ ಸೆಂಡ್ ಮಾಡಬೇಕಾ, ಅಥವಾ ಸೇವ್ಡ್ ಬೆನಿಫಿಷಿಯರಿ ಅಂತ ನಿಮ್ಮ ಒಂದು ಭೀಮ್ UPI ID ಅಂತ ಹೇಳ್ತೀಯಲ್ಲ ಆ್ಯಪ್, ಅದರಲ್ಲಿ ನೀವೇನಾದರೂ ಒಂದು ಸೇವ್ ಮಾಡ್ಕೊಂಡಿದ್ರೆ ಬೆನಿಫಿಷಿಯರ್ಸನ್ನು ಅದು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು IFSC ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಟ್ಟು ಸೆಂಡ್ ಮಾಡಬೇಕಾ ಅಂತ. ನೀವು ಹೌದು, IFSC ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟು ಕೂಡ ಸೆಂಡ್ ಮಾಡಬಹುದು. ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ. ಇವಾಗ ನೀವು ಅದಕ್ಕೆ 5 ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. 5 ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮಾಡಿ.
ನೆಕ್ಸ್ಟ್ ಯಾರ ಅಕೌಂಟಿಗೆ ಸೆಂಡ್ ಮಾಡ್ತಾ ಇದ್ದೀರಾ ಅವರ ಅಕೌಂಟ್ನ IFSC ಕೋಡ್ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸುಮ್ಮನೆ KARB 0000410 ಅಂತ ಒಂದು IFSC ಕೋಡನ್ನು ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಯಾರಿಗೆ ಸೆಂಡ್ ಮಾಡ್ತಾ ಇದ್ದೀರಾ ಅವರ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ. ಇದನ್ನು ಕ್ಲಿಕ್ ಮಾಡಿ ಸೆಂಡ್ ಮಾಡಿದ ಮೇಲೆ ನಿಮಗೆ ಮತ್ತೆ ಅದು ಎಷ್ಟು ಅಮೌಂಟನ್ನು ಕಳಿಸ್ತಾ ಇದ್ದೀರಾ ಅದನ್ನು ಕೇಳುತ್ತೆ. ಅಲ್ಲಿ ನೀವು ಒತ್ತಿ ಮತ್ತು UPI ಪಿನ್ನು ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೀವು ಅವರಿಗೆ ಮನಿ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇವಾಗ ನೀವು ಮೊಬೈಲ್ ನಂಬರ್ ಯೂಸ್ ಮಾಡಿ ಹೇಗೆ ಮನಿನ ಸೆಂಡ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಮೊಬೈಲ್ ನಂಬರ್ ಆಪ್ಷನ್ 1 ಅಂತ ಇದೆ. ಸೊ ನಾನಿಲ್ಲಿ 1 ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನೀವು ಯಾರಿಗೆ ಮನಿನ ಸೆಂಡ್ ಮಾಡ್ತಾ ಇದ್ದೀರಾ ಅವರ ಒಂದು ಮೊಬೈಲ್ ನಂಬರ್ ಒತ್ತೋದಕ್ಕೆ ಕೇಳುತ್ತೆ. ಕಂಟ್ರಿ ಕೋಡ್ ಒತ್ತೋದೇನೋ ಬೇಡ, ಡೈರೆಕ್ಟಾಗಿ ಮೊಬೈಲ್ ನಂಬರ್ನ ಇಲ್ಲಿ ಒತ್ತಬೇಕಾಗತ್ತೆ ನೀವು. ನೆಕ್ಸ್ಟು ಎಷ್ಟು ಅಮೌಂಟನ್ನು ನೀವು ಸೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ. ನಾನು ಸುಮ್ಮನೆ ಇಲ್ಲಿ 3 ರೂಪೀಸ್ ಅಂತ ಹಾಕ್ತಾ ಇದ್ದೀನಿ, ಆಯಿತಾ. ಜಸ್ಟ್ ನೀವು ಎಷ್ಟು ಬೇಕಾದರೂ ಕೊಡ್ಬೋದು. ಇಲ್ಲಿ ನಾನು ಜಸ್ಟ್ 3 ಅಂತ ಕೊಟ್ಟು ಸೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಏನಾದರೂ ರಿಮಾರ್ಕ್ ಇದೆಯಾ ಅಂತ ಕೇಳುತ್ತೆ. ಸೊ ನೀವು ಏನಕ್ಕೆ ಮನಿನ ಸೆಂಡ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಏನಾದರೂ ಹೇಳಬೇಕಾದ್ರೆ ಅದನ್ನು ಅಲ್ಲಿ ಟೈಪ್ ಮಾಡ್ಬೋದು. ಸ್ಕಿಪ್ ಮಾಡಬೇಕಂದ್ರೆ 1 ಅಂತ ಟೈಪ್ ಮಾಡಿ ಸೆಂಡ್ ಮಾಡಬಹುದು. ನಾನು ಇವಾಗ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇಲ್ಲಿ ನೋಡಿ, ಇಲ್ಲಿ UPI ಪಿನ್ನನ್ನು ಟೈಪ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಯಾರಿಗೆ ಒಂದು ಕಳಿಸ್ತಾ ಇದ್ದೀರಾ ಅವರ ಒಂದು ಮೊಬೈಲ್ ನಂಬರ್ ಅಲ್ಲಿ ಶೋ ಆಗುತ್ತೆ, ಹಾಗೆ ಎಷ್ಟು ರೂಪಾಯಿ ಅಂತಲೂ ಶೋ ಆಗುತ್ತೆ. ನೆಕ್ಸ್ಟ್ UPI ಪಿನ್ ಒತ್ತೋದಕ್ಕೆ ಕೇಳುತ್ತೆ. ಅಲ್ಲಿ ನಿಮ್ಮ ಒಂದು UPI ಪಿನ್ನನ್ನು ಒತ್ತಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಯುವರ್ ಪೇಮೆಂಟ್ ಟು ವಿಜಿತ್ ವಸಿಷ್ಠ ಫಾರ್ ₹3 ಈಸ್ ಸಕ್ಸಸ್ಫುಲ್ ಅಂತ ಬಂತು. ಸೊ ಇಲ್ಲಿ ಎಕ್ಸಿಟ್ ಆಗೋದಕ್ಕೆ 2 ಅಂತ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಇವಾಗ ಮಾಡ್ತಾ ಇದ್ದೀನಿ ನೋಡಿ, 2 ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಅಂತ ಕೊಟ್ಟೆ. ಇಲ್ಲಿ ನೋಡಿ, ಥ್ಯಾಂಕ್ ಯು ಫಾರ್ ಯೂಸಿಂಗ್ ಅವರ್ ಸರ್ವಿಸಸ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ನೋಡಿ, ನನಗೆ ಬಂದಿರುವಂಥ ಮೆಸೇಜ್ ಏನಿದೆ ಅದನ್ನು ತೋರಿಸ್ತೀನಿ. ನನ್ನ ಒಂದು ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಡೆಬಿಟ್ ಆಗಿರುವಂಥ ಮೆಸೇಜ್ ಬಂದಿದೆ ನನಗೆ. ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಡೆಬಿಟ್ ಅಮೌಂಟ್ 3 ಅಂತ ಇದೆ. ಯುವರ್ ಅಕೌಂಟ್ ನಂಬರ್ ಈಸ್ ಡೆಬಿಟೆಡ್ ಫಾರ್ ₹3 ಅಂತ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಆ್ಯಂಡ್ ಕ್ರೆಡಿಟೆಡ್ ಟು ಡ್ಯಾಶ್ ನಂಬರ್ ಅಂತ ಏನೋ ಇದೆ, ಒಂದು ಅಕೌಂಟ್ ನಂಬರ್ ಇದೆ. ಸೊ ನಾನು ನನ್ನ ಒಂದು ಸಿಮ್ 2ಇಂದ ಸಿಮ್ 1ಗೆ ನಾನು ಹಣವನ್ನು ಕಳಿಸಿರುವಂಥದ್ದು, ಸಿಮ್ 1ನಲ್ಲಿ ಲಿಂಕ್ ಆಗಿರುವಂಥ ಒಂದು ಬ್ಯಾಂಕ್ ಅಕೌಂಟಿಗೆ. ಸೊ ಈಗ ಸದ್ಯದಲ್ಲೇ 1 ಅಥವಾ 2 ನಿಮಿಷ ಬಿಟ್ಟು ನನಗೆ ಅದರ ಒಂದು ಮೆಸೇಜ್ ಕೂಡ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡೋಣ. ಇಲ್ಲಿ ನೋಡಿ, ₹3 ರಿಸೀವ್ಡ್ ಅಂತ ಬರ್ತಾ ಇದೆ. ಸೊ ಕೆನರಾ ಬ್ಯಾಂಕ್, ನಾನು ಸೆಂಡ್ ಮಾಡಿದ್ದು ಕರ್ನಾಟಕ ಬ್ಯಾಂಕಿಂದ. ಸೊ ಕೆನರಾ ಬ್ಯಾಂಕಿಗೆ ಅಮೌಂಟ್ ಏನಿದೆ ಅದು ರಿಸೀವ್ ಆಗಿದೆ ಅಂತ ಬರ್ತಾ ಇದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಆ್ಯಂಡ್ ಅಮೌಂಟ್ ಆಫ್ INR ₹3 ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತ ಬರ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟಿಗೆ ಹಣವನ್ನು ಸೆಂಡ್ ಮಾಡಬಹುದು. ಈ ವಿಷಯ ನಿಮಗೆ ಗೊತ್ತಿಲ್ಲದೆ ಇದ್ದಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗಲ್ಲದೆ ಇದ್ದರೂ ಬೇರೆಯವರಿಗೆ ಒಂದಲ್ಲ ಒಂದಿನ ಈ ವಿಡಿಯೋ ಏನಿದೆ ಅದು ಹೆಲ್ಪ್ ಆಗಬಹುದು. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.